ಸ್ಕೆಚ್. ಕರ್ನಾಟಕ ಮಗದೊಮ್ಮೆ ಬೆಚ್ಚಿ ಬೀಳುತ್ತೆ. ಇದು ಇಡೀ ಕರ್ನಾಟಕಕ್ಕೆ ಬಿಗ್ ಎಚ್ಚರ. ಹುಬ್ಬಳ್ಳಿ ರೈಲು ನಿಲ್ದಾಣದಲ್ಲಿ ಸ್ಫೋಟ ಸಂಭವಿಸಿತ್ತು. ನಿಮಗೂ ಕೂಡ ಎಲ್ರಿಗೂ ಕೂಡ ಗೊತ್ತಿದೆ. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಘಟನೆ ನಡೆದು 1 ತಿಂಗಳ ಮೇಲಾದ್ರೂ ಕೂಡ ತನಿಖೆ ಮಾತ್ರ ಪ್ರಗತಿ ಕಾಣ್ತಾ ಇಲ್ಲ. ಪ್ರಕರಣದ ಅಪರಾಧಿಗಳ ಸುಳಿವು ಇದುವರೆಗೂ ಕೂಡ ಪತ್ತೆ ಆಗಿಲ್ಲ. ಇನ್ನು ತನಿಖೆ ಮಾತ್ರ ನಿಧಾನಗತಿಯಲ್ಲೇ ಸಾಗ್ತಾ ಇದೆ. ಅವತ್ತಿನ ದಿನ ಯಾವ ರೀತಿಯಾಗಿ ಜನ ಬೆಚ್ಚಿ ಬಿದ್ದಿದ್ರು ಅಂತ ನಿಮಗೂ ಕೂಡ ಗೊತ್ತಿದೆ. ಇನ್ನು ಒಂದ್ ಕಡೆ ಒಬ್ಬನ ಕೈಯೇ ಕಟ್ಟಾಗೋಗಿತ್ತು. ಅಕ್ಟೋಬರ್ 21ನೇ ತಾರೀಕು ಹುಬ್ಬಳ್ಳಿ ರೈಲು ನಿಲ್ದಾಣದಲ್ಲಿ ಸ್ಫೋಟ ಸಂಭವಿಸಿದ್ದಂಥದ್ದು. ಇವತ್ತು ನವೆಂಬರ್ 27ನೇ ತಾರೀಕು, 1 ತಿಂಗಳು 6 ದಿನ ಕಳೆದಿದೆ. ರೈಲು ನಿಲ್ದಾಣದಲ್ಲಿ 8 ಸ್ಫೋಟಕಗಳ ಪೈಕಿ 1 ಸಿಡಿದಿತ್ತು. ಇದುವರೆಗೆ ತನಿಖೆಯ ಪ್ರಗತಿಯೇ ಕಾಣ್ತಾ ಇಲ್ಲ. ಸ್ಫೋಟಕಗಳಿದ್ದಂತ ಬಾಕ್ಸ್ ಮೇಲೆ ಶಿವಸೇನಾ ಅಂತ ಬರೆದಿತ್ತು. ನೋ ಬಿಜೆಪಿ, ನೋ RSS, ಓನ್ಲಿ ಶಿವಸೇನಾ ಅಂತ ಬರೆಯಲಾಗಿತ್ತು. ಅದು ಹಾದಿ ತಪ್ಪಿಸುವಂತ ಕೆಲಸನ ಅಥವಾ ನಿಜವಾಗ್ಲೂ ಏನಾದ್ರೂ ಆ ರೀತಿಯಾಗಿ ಯಾರಾದ್ರೂ ಬರ್ದಿದ್ರ ಅನ್ನೋದು ಗೊತ್ತಾಗ್ಬೇಕಾಗಿತ್ತು. ಆದ್ರೆ ಅದ್ರ ಬಗ್ಗೆನೂ ಕೂಡ ಇನ್ನು ಮಾಹಿತಿಯನ್ನ ಕಲೆ ಹಾಕಲಾಗಿಲ್ಲ. ಬಾಕ್ಸ್ ಮೇಲೆ ಶಿವಸೇನೆಯ ಪ್ರಸಾದ್ ಅಭಿತಕರ್ ಹೆಸರನ್ನ ಕೂಡ ಬರೆಯಲಾಗಿತ್ತು. ಇದುವರೆಗೂ ಶಿವಸೇನೆಯ ಪ್ರಸಾದ್ ವಿಚಾರಣೆ ಕೂಡ ಮಾಡಲಾಗಿಲ್ಲ. ಸ್ಥಳದಲ್ಲಿ ಗನ್ ಪೌಡರ್, ಸಲ್ಫರ್, ಅಮೋನಿಯಂ ಅಂಶ ಪತ್ತೆಯಾಗಿತ್ತು. ಆದ್ರೆ ಇದುವರೆಗೂ FSL ವರದಿಯನ್ನು ಕೂಡ ಸಂಗ್ರಹಿಸಿಲ್ಲ ಪೊಲೀಸರು. ಇದರಲ್ಲೇ ಗೊತ್ತಾಗುತ್ತೆ ನಿಮ್ಗೆ ಯಾವ ರೀತಿಯಲ್ಲಿ, ಯಾವ ರೇಂಜ್ ಅಲ್ಲಿ ಇವರು ತನಿಖೆಯನ್ನ ಮಾಡ್ತಾ ಇದ್ದಾರೆ ಅಂತ. ಡೆಪ್ಯೂಟಿ SP ಆಗಿರುವಂತ BB ಪಾಟೀಲ್ ನೇತೃತ್ವದಲ್ಲಿ ತನಿಖೆಯನ್ನ ಮಾಡಲಾಗ್ತಾ ಇದೆ. ತನಿಖೆ ಪ್ರಗತಿ ಬಗ್ಗೆ ಉತ್ತರಿಸೋದಕ್ಕೆ ಪಾಟೀಲ್ ಅವರು ಕೂಡ ನಕಾರವನ್ನ ವ್ಯಕ್ತಪಡಿಸಿದ್ದಾರೆ. ಹಳ್ಳ ಹಿಡಿಯುತ್ತಾ ಈ ಒಂದು ಗಂಭೀರ ಪ್ರಕರಣ ಅನ್ನುವ ಪ್ರಶ್ನೆ ಕೂಡ ಈಗ ಎದ್ದಿದೆ. ಆ ರೆವಿನ್ಯೂ ಜನರೇಷನ್ ಜೊತೆಗೆ ಸೇಫ್ಟಿ ಫಸ್ಟ್ ಅನ್ನುವಂಥ ಒಂದು ದೊಡ್ಡ ಮಾತು ಹೇಳ್ತಾ ಇದ್ರು. ಇವತ್ತು ಹುಬ್ಬಳ್ಳಿ ಅಂದ್ರೆ ರೈಲ್ವೆ ಝೋನಲ್ ಹೆಡ್ ಕ್ವಾರ್ಟರ್. ಪೂರಾ ಕರ್ನಾಟಕ, ಗೋವಾ, ಕೆಲವು ಭಾಗ ಮಹಾರಾಷ್ಟ್ರ ಕೂಡಿ ಝೋನಲ್ ಹೆಡ್ ಕ್ವಾರ್ಟರ್. ಇಂಥ ಒಂದು ಝೋನಲ್ ಹೆಡ್ ಕ್ವಾರ್ಟರ್ದಲ್ಲಿ ಈ ಪರಿಸ್ಥಿತಿ ಉದ್ಭವ ಆದರೆ ಪ್ರಯಾಣಿಕರಿಗೆ ಬಹಳ ಒಂದು ಕೆಟ್ಟ ಸಂದೇಶ, ಹೆದರಿಕೆ ಸಂದೇಶ ಹೋಗ್ತದೆ. ಇಂಥ ಒಂದು ದೊಡ್ಡ ಘಟನೆ ಆದರೆ ಪ್ರಯಾಣಿಕರ ಹಿತದೃಷ್ಟಿಯಿಂದ ಆ ಪತ್ತೆ ಹಚ್ಚಬೇಕು. ಟೈಮ್ ಬೌಂಡಲ್ಲಿ ಪತ್ತೆ ಹಚ್ಚುವ ಮೂಲಕ ರೈಲ್ವೆ ಈಸ್ ಸೇಫ್, ವಿ ಆರ್. ಇನ್ನು ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಹುಬ್ಬಳ್ಳಿಯ ಪ್ರತಿನಿಧಿ ಪರಶುರಾಮ್. ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಪರಶುರಾಮ್, 1 ತಿಂಗಳು 6 ದಿನ ಆಯ್ತು, ಆದ್ರೆ ಇದುವರೆಗೂ ಕೂಡ ತನಿಖೆಯಲ್ಲಿ ಪ್ರಗತಿ ಕಂಡಿಲ್ಲ. ಯಾವ ಕಾರಣಕ್ಕೆ ಅಂತ ಅವತ್ತು ಗೃಹ ಸಚಿವರು ನೋಡಿದ್ರೆ ಉದ್ದುದ್ದ ಭಾಷಣ ಮಾಡಿದ್ರು, ಬೇಗ ಕ್ಷಿಪ್ರ ಗತಿಯಲ್ಲಿ ಹಿಡ್ದಾಕ್ಬಿಡ್ತೀವಿ ಅಂತ. ಎಲ್ಲಿಗೆ ಹೋಗ್ತಾ ಇದೆ ತನಿಖೆ ಈಗ? ನಿಜ ಪೃಥ್ವಿರಾಜ್, ಈಗಾಗಲೇ ತನಿಖೆಯ ಪ್ರಗತಿ ಆಮೆಗತಿಯಲ್ಲಿ ಸಾಗಿರುವುದು ಕಂಡು ಬರ್ತಾ ಇದೆ. ಸಣ್ಣ ಪ್ರಮಾಣದ ಬೆಳವಣಿಗೆ ಕೂಡ ಆಗಿಲ್ಲ ಅನ್ನುವಂಥದ್ದು ಏನು ತನಿಖಾಧಿಕಾರಿಗಳ ಮಾತಿನ ವೈಖರಿಯಿಂದ ತಿಳಿದು ಬರ್ತಾ ಇದೆ. ಈಗಾಗಲೇ ಏನು ಸಾಕಷ್ಟು ಆತಂಕ ಸೃಷ್ಟಿಸಿದಂತಹ ಈ ಪ್ರಕರಣದಿಂದ ಪ್ರಯಾಣಿಕರಲ್ಲಿ ಭಯಭೀತಿಯ ವಾತಾವರಣವನ್ನ ನಿರ್ಮಾಣ ಮಾಡಲಾಗಿತ್ತು. ಆದ್ರೆ ಗೃಹ ಸಚಿವರ ತವರು ಹುಬ್ಬಳ್ಳಿಯಲ್ಲಿಯೇ ಇಂತಹ ಘಟನೆ ನಡೆದಿರುವುದು ಸಾಕಷ್ಟು ಸಂಶಯ ಮತ್ತು ಏನು ದುಗುಡಕ್ಕೂ ಕಾರಣವಾಗಿತ್ತು. ಆದ್ರೆ ಗೃಹ ಸಚಿವರೇ ಮಾತಾಡಿ ಆದಷ್ಟು ಬೇಗನೆ ಏನು ಆರೋಪಿತರನ್ನ ಬಂಧಿಸಲಾಗ್ತದೆ, ತನಿಖೆ ಕೂಡ ಚುರುಕಿನಿಂದ ಸಾಗಿದೆ ಅಂತ ಹೇಳಿದ್ರು. ಆದ್ರೆ ತನಿಖೆಯಲ್ಲಿ ಯಾವುದೇ ಪ್ರಗತಿ ಆಗಲಿಲ್ಲದಿರುವುದು ನಿಜಕ್ಕೂ ಖಂಡನೀಯ ಅಂತಾನೆ ಹೇಳ್ಬೇಕು. ಯಾಕಂತಂದ್ರೆ 7 ಏನು ನಿಷ್ಕ್ರಿಯ ಬಾಂಬ್ಗಳ ಸ್ಫೋಟಕಗಳನ್ನ ನಿಷ್ಕ್ರಿಯಗೊಳಿಸಲಾಯಿತು. ಅದಾದ ನಂತರ ಅವರು ವಿಜಯವಾಡದಿಂದ ಹುಬ್ಬಳ್ಳಿವರೆಗೆ ಸುಮಾರು 26 ರೈಲ್ವೆ ನಿಲ್ದಾಣಗಳಿದಾವೆ, ಅಲ್ಲೆಲ್ಲ ಚೆಕ್ ಮಾಡಿದ್ದಾರೆ. ಅಲ್ಲಿ ಕೆಲವೊಂದು ಕಡೆ CCTVಗೆ ಆಕ್ಟಿವ್ ಆಗಿಲ್ಲ ಅನ್ನುವಂಥದ್ದು ತಿಳಿದು ಬಂದಿದೆ. ಆದರೂ ಕೂಡ ಫೋನ್ ಕಾಲ್ಗಳು ಮತ್ತು ಇನ್ನಿತರ ತಾಂತ್ರಿಕ ಅಂಶಗಳನ್ನ ಆಧರಿಸಿ ತನಿಖೆಯನ್ನ ಮುಂದುವರಿಸಬೇಕಾಗಿತ್ತು. ಅದು